ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಅದ್ಭುತ ಐತಿಹಾಸಿಕ ದೇವಾಲಯಕ್ಕೆ ಬಂದಿದ್ದೇವೆ. ಕರ್ನಾಟಕದ ನೆಲದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಅನೇಕ ದೇವಾಲಯಗಳಿವೆ. ಆದರೆ ಅವುಗಳಲ್ಲಿ ಕೆಲವು ದೇವಾಲಯಗಳು ಮಾತ್ರ ತಮ್ಮ ಅದ್ಭುತ ವಾಸ್ತುಶಿಲ್ಪ, ಕಲಾತ್ಮಕ ಕೆತ್ತನೆಗಳು ಮತ್ತು ಐತಿಹಾಸಿಕ ಮಹತ್ವದಿಂದ ಇಂದಿಗೂ ಜಗತ್ತಿನ ಗಮನ ಸೆಳೆಯುತ್ತಿವೆ. ಇಂದು ನಾವು ಅಂತಹ ಒಂದು ಅಪರೂಪದ ದೇವಾಲಯದ ಮುಂದೆ ನಿಂತಿದ್ದೇವೆ. ಗದಗ ಜಿಲ್ಲೆಯ ಡಂಬಳ ಗ್ರಾಮದಲ್ಲಿರುವ ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿರುವ ದೊಡ್ಡಬಸಪ್ಪ ದೇವಸ್ಥಾನ. ಈ ದೇವಾಲಯ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಕರ್ನಾಟಕದ ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಹಾಗಾದರೆ ಬನ್ನಿ, ಈ ಅದ್ಭುತ ದೇವಾಲಯದ ಪ್ರತಿಯೊಂದು ಕಲ್ಲಿನ ಹಿಂದೆ ಅಡಗಿರುವ ಕಥೆಯನ್ನು ತಿಳಿಯೋಣ. ನಾವು ಈಗ ಗದಗ ಜಿಲ್ಲೆಯ ಡಂಬಳ ಎಂಬ ಐತಿಹಾಸಿಕ ಗ್ರಾಮದಲ್ಲಿದ್ದೇವೆ. ಗದಗ ನಗರದಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮ ಒಂದು ಕಾಲದಲ್ಲಿ ಧರ್ಮಪುರ ಅಥವಾ ಧರ್ಮವೊಳಲ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಇದು ಕೇವಲ ಶೈವ ಧರ್ಮದ ಕೇಂದ್ರವಾಗಿರಲಿಲ್ಲ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮವು ಇಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡಿದ್ದವು. ಅದಕ್ಕಾಗಿ ಇತಿಹಾಸಕಾರರು ಡಂಬಳವನ್ನು ಮಧ್ಯಕಾಲೀನ ಕರ್ನಾಟಕದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ಈ ದೇವಾಲಯವನ್ನು ಕ್ರಿಶ 1124 ರಿಂದ 1126 ಅವಧಿಯಲ್ಲಿ ನಿರ್ಮಿಸಲಾಯಿತು. ಆ ಸಮಯದಲ್ಲಿ ಕರ್ನಾಟಕವನ್ನು ಕಲ್ಯಾಣಿ ಚಾಲುಕ್ಯರು, ಅಂದರೆ ಪಶ್ಚಿಮ ಚಾಲುಕ್ಯರು ಆಳುತ್ತಿದ್ದರು. ಅವರ ಕಾಲದಲ್ಲಿ ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಅತ್ಯುನ್ನತ ಮಟ್ಟಕ್ಕೆ ತಲುಪಿತ್ತು. ಈ ದೇವಾಲಯದ ನಿರ್ಮಾಣಕ್ಕೆ ಚಾಲುಕ್ಯ ಸಾಮ್ರಾಜ್ಯದ ಸೇನಾಧಿಪತಿಯಾದ ಅಜ್ಜಯ್ಯ ನಾಯಕ ಆಶ್ರಯ ನೀಡಿದರು. ಆ ಕಾರಣದಿಂದ ಈ ದೇವಾಲಯವನ್ನು ಆರಂಭದಲ್ಲಿ ಅಜ್ಜಮೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತಿತ್ತು. ನಂತರ ದೇವಾಲಯದ ಮುಂಭಾಗದಲ್ಲಿರುವ ಭವ್ಯ ನಂದಿಯ ಕಾರಣದಿಂದ ದೊಡ್ಡಬಸಪ್ಪ ದೇವಸ್ಥಾನ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ದೇವಾಲಯವನ್ನು ಜಕಣಾಚಾರಿ ನಿರ್ಮಿಸಿದ್ದಾರೆ ಎಂಬ ಮಾಹಿತಿ ಕಾಣಬಹುದು. ಆದರೆ ಇದಕ್ಕೆ ಯಾವುದೇ ಶಾಸನ ಅಥವಾ ಐತಿಹಾಸಿಕ ದಾಖಲೆಗಳ ಬೆಂಬಲ ಇಲ್ಲ. ಲಭ್ಯವಿರುವ ಶಾಸನಗಳ ಪ್ರಕಾರ ಈ ದೇವಾಲಯವನ್ನು ನಿರ್ಮಿಸಿದ ಆಶ್ರಯದಾತ ಅಜ್ಜಯ್ಯ ನಾಯಕ. ಆದರೆ ಇದರ ಮುಖ್ಯಸ್ಥಪತಿ ಅಥವಾ ಶಿಲ್ಪಿಯ ಹೆಸರನ್ನು ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ. ಹೀಗಾಗಿ ಜಕಣಾಚಾರಿಯ ಹೆಸರು ಈ ದೇವಾಲಯದೊಂದಿಗೆ ಅಧಿಕೃತವಾಗಿ ಸಂಬಂಧ ಹೊಂದಿಲ್ಲ. ಈಗ ಈ ದೇವಾಲಯದ ಅತ್ಯಂತ ವಿಶೇಷವಾದ ಅಂಶವನ್ನು ಗಮನಿಸಿ. ಇದು ಸಾಮಾನ್ಯ ಚೌಕಾಕಾರದ ದೇವಾಲಯವಲ್ಲ. ಮೇಲಿನಿಂದ ನೋಡಿದರೆ ಇದು 24 ಅಂಚುಗಳ ನಕ್ಷತ್ರಾಕಾರದ ವಿನ್ಯಾಸ ಹೊಂದಿದೆ. ಇಂತಹ ವಿನ್ಯಾಸವನ್ನು ಆ ಕಾಲದಲ್ಲಿ ನಿರ್ಮಿಸುವುದು ಅತ್ಯಂತ ಕಷ್ಟಕರವಾಗಿತ್ತು. ಈ ದೇವಾಲಯವು ಕರ್ನಾಟ ದ್ರಾವಿಡ ಅಥವಾ ಪಶ್ಚಿಮ ಚಾಲುಕ್ಯ ವಾಸ್ತುಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ. ದ್ರಾವಿಡ ಮತ್ತು ನಾಗರ ಶೈಲಿಯ ಸುಂದರ ಸಂಯೋಜನೆಯನ್ನು ಇಲ್ಲಿ ಕಾಣಬಹುದು. ಇದರ ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಮೂಲೆ ವಿಭಿನ್ನ ರೀತಿಯ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಈ ದೇವಾಲಯದಲ್ಲಿ ಬಳಸಿರುವ ಕಲ್ಲು ಸೋಪ್ಸ್ಟೋನ್. ಈ ಕಲ್ಲು ಮೃದುವಾಗಿರುವುದರಿಂದ ಶಿಲ್ಪಿಗಳು ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಲು ಸಾಧ್ಯವಾಯಿತು. ಗೋಡೆಗಳ ಮೇಲೆ ದೇವತೆಗಳು, ಯಕ್ಷರು, ಹೂವಿನ ವಿನ್ಯಾಸಗಳು, ಸಣ್ಣ ದೇವಾಲಯಗಳ ಮಾದರಿಗಳು, ಮಕರ ತೋರಣಗಳು, ಕೀರ್ತಿಮುಖ ಮತ್ತು ವಿವಿಧ ಶಿಲ್ಪಗಳು ಕಾಣಸಿಗುತ್ತವೆ. 900 ವರ್ಷಗಳ ನಂತರವೂ ಈ ಕೆತ್ತನೆಗಳ ಸೌಂದರ್ಯ ಕಡಿಮೆಯಾಗಿಲ್ಲ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಈ ಭವ್ಯ ನಂದಿ. ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿರುವ ಈ ನಂದಿಯ ಮೇಲಿನ ಆಭರಣಗಳು, ಮಾಲೆಗಳು ಮತ್ತು ಗಂಟೆಗಳು ಶಿಲ್ಪಿಗಳ ಅದ್ಭುತ ಕಲೆಯನ್ನು ಪರಿಚಯಿಸುತ್ತವೆ. ಈ ಬೃಹತ್ ನಂದಿಯ ಕಾರಣದಿಂದಲೇ ಈ ದೇವಾಲಯಕ್ಕೆ ದೊಡ್ಡಬಸಪ್ಪ ಎಂಬ ಹೆಸರು ಬಂದಿದೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದು ಭಕ್ತರು ಇಂದು ಕೂಡ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯದ ಒಳಭಾಗದಲ್ಲಿ ಕಂಡುಬರುವ ಕಲ್ಲಿನ ಕಂಬಗಳು ಮತ್ತು ಮಂಟಪಗಳು ಚಾಲುಕ್ಯರ ವಾಸ್ತುಶಿಲ್ಪದ ವೈಭವವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಇಂದು ಈ ದೇವಾಲಯವನ್ನು ಭಾರತದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ಅಂದರೆ ASI, ಸಂರಕ್ಷಿಸುತ್ತಿದೆ. ದೇವಾಲಯದ ಸುತ್ತಮುತ್ತಲಿನ ಉದ್ಯಾನ, ಸ್ವಚ್ಛತೆ ಮತ್ತು ಸಂರಕ್ಷಣೆಯ ಜವಾಬ್ದಾರಿಯನ್ನು ASI ವಹಿಸಿಕೊಂಡಿದೆ. ಇದರಿಂದ ಈ ಐತಿಹಾಸಿಕ ಸ್ಮಾರಕ ಮುಂದಿನ ಪೀಳಿಗೆಗಳಿಗೂ ಸುರಕ್ಷಿತವಾಗಿ ಉಳಿಯುತ್ತಿದೆ. ನಿಮ್ಗೆ ಗೊತ್ತೇ, ಈ ದೇವಾಲಯ ಸುಮಾರು 900 ವರ್ಷಗಳಷ್ಟು ಹಳೆಯದು. ಇದರ ನಕ್ಷತ್ರಾಕಾರದ ವಿನ್ಯಾಸ ಕರ್ನಾಟಕದಲ್ಲೇ ಅಪರೂಪವಾಗಿದೆ. ಈ ದೇವಾಲಯವು ಚಾಲುಕ್ಯರ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ.
ವಾಸ್ತುಶಿಲ್ಪವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಮತ್ತು ವಿದೇಶಿ ಪ್ರವಾಸಿಗರು ಕೂಡ ಈ ದೇವಾಲಯವನ್ನು ನೋಡಲು ಬರುತ್ತಾರೆ. ಇಂದು ನಾವು ನೋಡಿದ್ದು ಕೇವಲ ಒಂದು ದೇವಾಲಯವಲ್ಲ, ಇದು ನಮ್ಮ ಪೂರ್ವಜರ ಜ್ಞಾನ, ಶ್ರಮ, ಕಲೆ ಮತ್ತು ಸಂಸ್ಕೃತಿಯ ಅಮೂಲ್ಯ ಪರಂಪರೆ. ಇಂತಹ ಐತಿಹಾಸಿಕ ಸ್ಥಳಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕರ್ನಾಟಕದ ಇಂತಹ ಅಪರೂಪದ ಐತಿಹಾಸಿಕ ಸ್ಥಳಗಳ ಕುರಿತು ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮತ್ತೊಂದು ಐತಿಹಾಸಿಕ ಸ್ಥಳದೊಂದಿಗೆ ಭೇಟಿಯಾಗೋಣ.